ಜಗತ್ತಿನಲ್ಲಿ ಎಷ್ಟೋ ಜನ ದೇವಸ್ಥಾನ ಕಟ್ಟಿಸುತ್ತಾರೆ, ಪೂಜೆ ಮಾಡ್ತಾರೆ. ಆದರೆ ದೇವರು ಎಲ್ಲರ ಮುಂದೆಯೂ ಪ್ರತ್ಯಕ್ಷ ಆಗಲ್ಲ. ಯಾಕೆ ಅಂದರೆ ದೇವರಿಗೆ ಬೇಕಿರೋದು ಭಕ್ತಿ ಮಾತ್ರ ಅಲ್ಲ, ವಿಶಾಲವಾದ ಹೃದಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸುಧರ್ಮ ಎನ್ನುವ ಬ್ರಾಹ್ಮಣ ಮತ್ತು ಅವನ ಇಬ್ಬರ ಪತ್ನಿಯರ ಕತೆ. ಸುಧರ್ಮನಿಗೆ ಮೊದಲ ಪತ್ನಿ ಸುದೇಹ, ಅಂದರೆ ಪಂಚಪ್ರಾಣ. ಆದರೆ ಆಕೆಗೆ ಮಕ್ಕಳಾಗಲಿಲ್ಲ, ವಂಶ ಬೆಳೆಯಲಿಲ್ಲ ಅಂತ ಆಕೆ ತನ್ನ ಸ್ವಂತ ತಂಗಿ ಗುಷ್ಮಾಳನ್ನು ಗಂಡನಿಗೆ ಕೊಟ್ಟು ಮದುವೆ ಮಾಡಿಸ್ತಾಳೆ. ಗುಷ್ಮ ಅಂದರೆ ಶಿವನ ಪರಮಭಕ್ತೆ. ದಿನ 101 ಶಿವಲಿಂಗ ಮಾಡಿ ಪೂಜೆ ಮಾಡಿ ಕೆರೆಯಲ್ಲಿ ಬಿಡ್ತಿದ್ಲು. ಶಿವನ ದಯೆಯಿಂದ ಗುಷ್ಮಾಗೆ ಮುದ್ದಾದ ಗಂಡು ಮಗು ಹುಟ್ಟುತ್ತೆ. ಆದರೆ ಸಮಸ್ಯೆ ಶುರುವಾಗುವುದೇ ಅಲ್ಲಿಂದ. ಅಕ್ಕ ಸುದೇಹ ಎಷ್ಟು ಒಳ್ಳೆಯವಳು ಅಂದರೆ ತನ್ನ ತಂಗಿಯ ಬಾಳು ಬಂಗಾರವಾಗಲಿ ಅಂತ ಮದುವೆ ಮಾಡಿಸಿದ್ಲು. ಆದರೆ ಯಾವ ತಂಗಿಯ ಮಡಿಲಲ್ಲಿ ಮಗು ಬಂತೋ ಅಕ್ಕನ ಮನಸ್ಸಲ್ಲಿ ವಿಷ ತುಂಬಿಕೊಳ್ತು. ಮನೆಯಲ್ಲಿ ಎಲ್ಲರೂ ಆ ಮಗುವನ್ನು, ತಂಗಿಯನ್ನು ಪ್ರೀತಿ ಮಾಡೋದು ನೋಡಿ ಆಕೆಗೆ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಈ ಮಗು ಇರುವವರೆಗೂ ಈ ಮನೆಯಲ್ಲಿ ನನಗೆ ಬೆಲೆ ಇಲ್ಲ ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ವರ್ಷಗಳು ಕಳೆದವು. ಮಗು ದೊಡ್ಡವನಾದ, ಅವನಿಗೆ ಮದುವೆ ಕೂಡ ಆಯಿತು. ಒಂದು ಕರಾಳ ರಾತ್ರಿ ಅಕ್ಕ ಸುದೇಹ ಚಾಕು ಹಿಡಿದುಕೊಂಡು ಮಲಗಿದ್ದ ತಂಗಿಯ ಮಗನ ರೂಮ್ಗೆ ಹೋಗ್ತಾಳೆ. ಯಾರೂ ಇಲ್ಲದ ವೇಳೆ ಆ ಯುವಕನ ಕುತ್ತಿ ಸೀಳಿ ಆ ಹೆಣವನ್ನು ಎಳೆದುಕೊಂಡು ಹೋಗಿ ಊರಾಚೆ ಇದ್ದ ಕೆರೆಗೆ ಬಿಸಾಕ್ತಾಳೆ. ಯಾವ ಕೆರೆಯಲ್ಲಿ ತನ್ನ ತಂಗಿ ದಿನ ಶಿವಲಿಂಗ ಬಿಡ್ತಿದ್ಲೋ ಅದೇ ಕೆರೆಗೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಹಾಸಿಗೆ ತುಂಬ ರಕ್ತ, ಮಗ ನಾಪತ್ತೆ. ಸೊಸೆ ಅಳುತ್ತಾ ಬರುತ್ತಾ ಅತ್ತೆ ಗುಷ್ಮಾಗೆ ವಿಷಯ ಹೇಳ್ತಾಳೆ. ಅತ್ತೆ, ಯಾರೋ ನಿಮ್ಮ ಮಗನನ್ನು ಕೊಂದು ಹಾಕಿದ್ದಾರೆ. ಸಾಮಾನ್ಯ ತಾಯಿಯಾಗಿದ್ದರೆ ಎದೆ ಒಡ್ಕೊಂಡು ಅಳ್ತಿದ್ಲು ಅಥವಾ ಓಡೋಡಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಿದ್ಲು. ಆದರೆ ಗುಷ್ಮಾ ಏನು ಮಾಡಿದ್ಲು ಗೊತ್ತಾ? ಕೊಟ್ಟವನು ಆ ಶಿವ, ತಗೊಂಡವನು ಆ ಶಿವ, ಅವನ ಇಷ್ಟ ಅಂತ ಹೇಳಿ ಸುಮ್ಮನೆ ತನ್ನ ಪಾಡಿಗೆ ತಾನು ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಶಿವಲಿಂಗ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳ ಭಕ್ತಿ ಹೇಗಿತ್ತು ಅಂದರೆ ಮಗ ಸತ್ತ ನೋವು ಕೂಡ ಅವಳ ಪೂಜೆಯನ್ನು ನಿಲ್ಲಿಸಲಿಲ್ಲ. ಪೂಜೆ ಮುಗಿತು. ಗುಷ್ಮಾ ಶಿವಲಿಂಗಗಳನ್ನು ತಗೊಂಡು ಅದೇ ಕೆರೆಗೆ ಹೋಗ್ತಾಳೆ. ಅಲ್ಲಿ ಅಕ್ಕ ಸುದೇಹ ಕೂಡ ಬಂದು ನಿಂತಿದ್ಲು. ಇವಳು ಅಳೋದನ್ನು ನೋಡಬೇಕು ಅಂತ ಗುಷ್ಮಾ ನೀರಿಗೆ ಶಿವಲಿಂಗ ಬಿಟ್ಟಿದ್ದೇ ತಡ. ನೀರಿನಿಂದ ಆಕೆಯ ಸತ್ತ ಮಗ ಅಮ್ಮ ಅಂತ ಕರೆದುಕೊಂಡು ಎದ್ದು ಬರ್ತಾನೆ. ಅವನ ಮೈ ಮೇಲೆ ಒಂದು ಗಾಯದ ಗುರುತು ಕೂಡ ಇರಲ್ಲ. ಅಷ್ಟರಲ್ಲೇ ಆಕಾಶದಿಂದ ಪ್ರಚಂಡ ಬೆಳಕು, ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನೆ. ಶಿವನಿಗೆ ಎಷ್ಟು ಕೋಪ ಇತ್ತು ಅಂದರೆ ಬೆರಳು ಮಾಡಿ ಅಕ್ಕ ಸುದೇಹಳನ್ನು ತೋರಿಸಿ ಹೇಳ್ತಾನೆ, ಗುಷ್ಮಾ, ನಿನ್ನ ಅಕ್ಕನೇ ನಿನ್ನ ಮಗನ ಕೊಲೆಗಾರ್ತಿ. ಇವಳ ಹೊಟ್ಟೆ ಕಿಚ್ಚು ನನಗೆ ಗೊತ್ತು. ಇವಳನ್ನು ಈಗಲೇ ತ್ರಿಶೂಲದಿಂದ ಸುಟ್ಟು ಬೂದಿ ಮಾಡ್ತೀನಿ. ಶಿವ ಅಕ್ಕನನ್ನು ಕೊಲ್ಲೋಕೆ ಹೋದಾಗ ಗುಷ್ಮಾ ಶಿವನನ್ನು ತಡಿತಾಳೆ. ಆಕೆ ಕೇಳಿದ ವರ ನೋಡಿ ಸ್ವತಃ ಶಿವನೇ ಬೆರಗಾಗಿ ಹೋಗ್ತಾನೆ. ಆಕೆ ಹೇಳ್ತಾಳೆ, ಪ್ರಭು, ನನ್ನ ಮಗ ಬದುಕಿದ್ದಾನೆ, ಅಷ್ಟೇ ಸಾಕು. ದಯವಿಟ್ಟು ನನ್ನ ಅಕ್ಕನನ್ನು ಕೊಲ್ಲಬೇಡಿ, ಅವಳನ್ನು ಕ್ಷಮಿಸಿ. ಯೋಚನೆ ಮಾಡಿ, ತನ್ನ ಮಗನನ್ನೇ ಕೊಂದವಳನ್ನು ಯಾರಾದರೂ ಕ್ಷಮಿಸ್ತಾರಾ? ಆದರೆ ಗುಷ್ಮಾ ಕ್ಷಮಿಸಿದ್ಲು. ಆಕೆಯ ಈ ಗುಣಕ್ಕೆ ಮೆಚ್ಚಿ ಶಿವ ಹೇಳ್ತಾನೆ, ನಿನ್ನಂತಹ ಭಕ್ತೆ ಜಗತ್ತಿನಲ್ಲೇ ಇಲ್ಲ. ನಿನ್ನ ಹೆಸರಿಂದಲೇ ನಾನು ಇಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸುತ್ತೇನೆ. ಅಂದಿನಿಂದ ಆ ಜಾಗ ಗುಷ್ಮೇಶ್ವರ ಅಂತ ಫೇಮಸ್ ಆಗಿದೆ. ಈ ಕತೆ ನಮಗೆ ಏನು ಹೇಳುತ್ತೆ ಅಂದರೆ, ಸೇಡು ತೀರಿಸಿಕೊಳ್ಳೋದು ಮನುಷ್ಯನ ಗುಣ, ಆದರೆ ಕ್ಷಮಿಸೋದು ದೈವಗುಣ. ಅಂದು ಗುಷ್ಮಾ ಸೇಡು ತೀರಿಸಿಕೊಂಡಿದ್ರೆ ಇವತ್ತು ಅಲ್ಲಿ ಜ್ಯೋತಿರ್ಲಿಂಗ ಇರ್ತಿರಲಿಲ್ಲ. ನಿಮ್ಮ ಲೈಫಲ್ಲೂ ಯಾರಾದರೂ ಮೋಸ ಮಾಡಿದರೆ ದೇವರ ಮೇಲೆ ಭಾರ ಹಾಕಿ ಅವರನ್ನು ಕ್ಷಮಿಸಿ ನೋಡಿ. ನಿಮ್ಮ ಮನಸ್ಸಿಗೆ ಸಿಗೋ ನೆಮ್ಮದಿನೇ ಬೇರೆ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ
ಆ ಮಹಾತಾಯಿ ಕುಷ್ಮಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.